ಸೋಷಿಯಲ್ ಮೀಡಿಯಾದಲ್ಲಿ ಸೋನು ರ್ಯಾಪಿಡ್ ಆನ್ಸರ್ಗಳನ್ನು ಕೊಡ್ತಾ ಇದ್ದಾರೆ. ಚಿಲ್ಲರೆ ಪ್ರಶ್ನೆಗಳಿಗೆ ಗುರ್ರ್ ಅಂತ ಅಂದಿದ್ದಾರೆ ಸೋನು. ಈಗ ಯಾಕಂದರೆ ಏನು ಕಾಮೆಂಟ್ಗಳು ಬರ್ತಾ ಇದ್ವು, ಅವರ ಪೋಸ್ಟ್ಗಳನ್ನು ಮಾಡಿದಾಗ, ವಿಡಿಯೋಗಳನ್ನು ಹಾಕಿದಾಗ ಸಾಕಷ್ಟು ಜನ ಬ್ಯಾಡ್ ಕಾಮೆಂಟ್ ಕೂಡ ಮಾಡ್ತಾ ಇದ್ರು. ಅಂತಹ ಪ್ರಶ್ನೆಗಳಿಗೆ, ಚಿಲ್ಲರೆ ಪ್ರಶ್ನೆಗಳಿಗೆ ಗುರ್ರ್ ಅಂತಾನೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಏನಿದೆ, ಅವರು ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ. ಅವರೊಂದು ವಿಡಿಯೋಗಳಿಂದ, ಫೋಟೋಗಳಿಂದ ಆಗ್ತಾನೆ ಇರ್ತಾರೆ. ಆಗಾಗ ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಸೋನು ಏನು ಕಾಮೆಂಟ್ ಮಾಡಿರ್ತಾರಲ್ವ, ಆ ಕಾಮೆಂಟ್ ಮಾಡಿದವ್ರಿಗೆಲ್ಲರೂ ಕೂಡ ರ್ಯಾಪಿಡ್ ಆನ್ಸರ್ ಅಂದರೆ ಟಕ್ ಟಕ್ ಅಂತ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಅದು ಕೆಲವೊಬ್ಬರು ಚಿಲ್ಲರೆ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರಂತೆ. ಹೀಗಾಗಿ ಅದು ಸ್ವಲ್ಪ ಗರಮ ಆಗಿದ್ದಾರೆ. ಸೋನು ಜೊತೆ ಪ್ರೈವೇಟ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ಸೆಡೆ ಅಂತ ಹೇಳಲಾಗ್ತಾ ಇದೆ. ಲೈವ್ನಲ್ಲೇ ಅಮ್ಮ ಅಕ್ಕ ಅಂತ ಹೇಳಿ ಸೋನು ಸ್ವಲ್ಪ ಜೋರಾಗಿ ಕಾರವಾಗಿ ಮಾತಾಡಿದ್ರೆ ದಗ್ಗ ಅಂತ ಹೇಳಿ ಸೋನು ಜೊತೆ ಅನುಚಿತ ಒಂದು ಪ್ರಶ್ನೆ ಕೇಳಿದ್ದಾರೆ ನೆಟ್ಟಿಗರು ಕೂಡ. ಪ್ರತಿ ಪ್ರಶ್ನೆಗೂ ಕೂಡ ಸಮಾಧಾನದಿಂದ ಉತ್ತರಿಸಿದ್ದಾರೆ ಸೋನು ಅಂತ ಹೇಳಲಾಗ್ತಾ ಇದೆ. ಸೋನು ಲೈವ್ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಯಾಕಂದರೆ ನಾವು ಹಿಂದೆ ಕೂಡ ನೋಡಿದ್ವಿ, ಅವರು ಬೇರೆ ಬೇರೆ ಬೀಚ್ಗಳಲ್ಲಿ ಹೋಗಿ ಫೋಟೋಗಳನ್ನು ಹಾಕ್ತಾಯಿದ್ರು, ಡ್ರೆಸ್ಗಳನ್ನು ಹಾಕ್ತಾಯಿದ್ರು. ಆ ಡ್ರೆಸ್ಗಳ ಬಗ್ಗೆ ಕೂಡ ಕಾಮೆಂಟ್ ಮಾಡ್ತಾಯಿದ್ರು, ಏನು ನೀನು ಹಿಂಗೆ ಹಾಗೆ ಅದು ಇದು ಅಂತ ಹೇಳಿ. ಆಗ ಕೂಡ ಬ್ಯಾಡ್ ಕಾಮೆಂಟ್ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಬ್ಯಾಡ್ ಕಾಮೆಂಟ್ಗಳಿಂದ ಹೋಗಿದ್ರು. ಈ ಹಿಂದೆ ಕೂಡ ಅವರು ಇದೇ ರೀತಿಯಾಗಿ ಒಂದು ವಿಡಿಯೋಗಳನ್ನು ಮಾಡಿದ್ರು. ಈಗ ಮತ್ತೆ ವಿಡಿಯೋವನ್ನು ಮಾಡಿ ಯಾರು ಕಾಮೆಂಟ್ ಹಾಕಿರ್ತಾರೆ, ಯಾರು ಪ್ರಶ್ನೆಗಳನ್ನು ಕೇಳಿರ್ತಾರೆ, ಆ ಪ್ರಶ್ನೆಗೆ ಸಮಾಧಾನವಾಗಿ ಆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯಾಗಿ ಆನ್ಸರ್ ಕೊಟ್ಟಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೋನು ಗೌಡ ಅವರು ಮಾತನಾಡಿರುವಂಥದ್ದು. ಚಪ್ಪರ್ ಅನ್ನೋದು ನೋಡಿ, ಕಿಂಗ್ ಪಿನ್ 69 ಅಂತೆ. ನೀವು ವರ್ಜಿನ್ನ ಇಲ್ಲ ಅಂದ್ರೆ ಇಸ್ಗಾಂಡ್ ನನ್ನ ಮಗನಿಗೆ. ನೀನು ವರ್ಜಿನ್ನ ಇಲ್ಲ ಅಂದ್ರೆ ರೇಟ್ ಎಷ್ಟು? ಆ್ಯಕ್ಚುಲಿ ಕಿಂಗ್ ಪಿನ್ ಅವರ ಆ್ಯಕ್ಚುಲಿ ರೇಟ್ ನನಗೆ ಗೊತ್ತಿಲ್ಲ. ನಿಮ್ಮಮ್ಮನ ಕೇಳಿ ಹೇಳ್ತಾರೆ. ನನ್ನ ಪ್ರಕಾರ ನಿಮ್ಮಮ್ಮ ಪಕ್ಕ ಕರೆಕ್ಟಾಗಿ ಹೇಳ್ಬೋದು. ಜೊತೆಗೆ ಚಪ್ಪಲಿ ತಗೊಂಡು ಸೋನು ಗೌಡ ನೋಡಿ ಕಾಮೆಂಟ್ ಮಾಡಿರೋದನ್ನು ತೋರಿಸಿ ಯಾವ ರೀತಿಯಾಗಿ ಬೈತಾ ಇದ್ದಾರೆ ಅಂತ. ಅಮ್ಮ ಅಕ್ಕ ಅಂತ ಎಲ್ಲ ರೀತಿ ಪದವನ್ನು ಉಪಯೋಗಿಸ್ತಿದ್ದಾರೆ. ಅವರು ಕೂಡ ಕಾಮೆಂಟ್ ಮಾಡೋರು ಕೂಡ ಸ್ವಲ್ಪ ಕಾಮನ್ ಸೆನ್ಸಿಂದ ಕಾಮೆಂಟ್ ಮಾಡಿದರೆ ಸರಿ ಇರೋದು. ಈ ರೀತಿಯಾಗಿ ಕಾಮೆಂಟ್ ಮಾಡಿದಾಗ ಯಾರಿಗೆ ಆದರೂ ಯಾವುದೇ ಹೆಣ್ಮಕ್ಳು ಕೂಡ ಕೋಪ ಬರುತ್ತೆ. ಅವ್ರು ಯಾರೇ ಆಗಿರಲಿ, ಅವರ ಒಂದು ಹಿನ್ನೆಲೆ ಏನೇ ಇದ್ದರೂ ಕೂಡ ಅವರು ಮಾಡ್ತಿರುವಂತಹ ಕೆಲಸ ಅವರಿಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ, ನಾನು ಬದುಕ್ತೀನಿ, ನನಗೆ ಇಷ್ಟ ಬಂದಿರುವಂಥ ಡ್ರೆಸ್ ಹಾಕ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ಅವ್ರು ಹೇಳ್ಕೊಂಡು ಏನೋ ಅವ್ರದ್ದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನ ಸುಮ್ಮನೆ ಇರಬೇಕಲ್ಲ. ನಿನಗೆ ಇಷ್ಟ ಬಂದಂಗೆ ನೀನು ಮಾಡಿದ್ರೆ ನಾವು ಹೆಂಗೆ ಸುಮ್ಮನೆ ಇರ್ತೀವಿ ಅನ್ನೋಂಥ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಅವರು ತೋರಿಸ್ತಾ ಇದ್ದಾರೆ, ನೋಡಿ ಯಾವ ರೀತಿಯಾಗಿ ಕಾಮೆಂಟ್ ಹಾಕ್ತಾ ಇದ್ದಾರೆ, ನನಗೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಕೇಳ್ಕೊಳ್ಳಿ, ನೀವು ನಿಮ್ಮ ಮನೆಯ ಒಂದು ಹೆಣ್ಮಕ್ಳಿಗೆ ಕೂಡ ಹಾಗೆ ಕೇಳ್ತೀರಾ, ನಿಮ್ಮಮ್ಮ ಅವ್ರಿಗೆ ಕೇಳ್ತೀರಾ, ನಿಮ್ಮ ಅಕ್ಕ ತಂಗಿ ಅವ್ರಿಗೆ ಕೇಳ್ತೀರಾ ಅನ್ನೋಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಮಯದಲ್ಲೇ ಸ್ವಲ್ಪ ರ್ಯಾಶ್ ಆಗಿ ಕೂಡ ಮಾತನಾಡಿದರೆ, ನೀವು ಹಾಕಿದಂತಹ ಕಾಮೆಂಟ್ ಹೇಗಿರುತ್ತೋ ನನ್ನ ಆನ್ಸರ್ ಕೂಡ ಅದೇ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಸೋನು ಗೌಡ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗೆ ತಕ್ಕಂತೆ ಉತ್ತರ, ಉತ್ತರಕ್ಕೆ ತಕ್ಕಂತೆ ಪ್ರಶ್ನೆ ಅನ್ನೋಂಥ ರೀತಿಯಲ್ಲಿ ಇಬ್ಬರ ಮಧ್ಯೆ ಕೂಡ ಮಾತು ನಡೀತಾ ಇರುವಂಥದ್ದು. ಕಾಮೆಂಟ್ ಹಾಕೋರು ನೀನು ಎಷ್ಟು ಬೈದ್ರು ಏನಂದ್ರು ನಾವು ಸುಮ್ಮನಿರಲ್ಲ ಅಂತ ಅವರು ಕಾಮೆಂಟ್ ಹಾಕ್ತಾ ಇದ್ದಾರೆ. ನೀವು ಎಷ್ಟು ಕಾಮೆಂಟ್ ಹಾಕಿದ್ರು ಕೂಡ ನಾನು ಮಾಡೋದು ನಡ್ಕೊಳ್ಳೋದು ಬಿಡಲ್ಲ ಅಂತ ಹೇಳಿ ಅವರು ಕೂಡ ಮಾಡ್ತಾನೇ ಇದ್ದಾರೆ. ಕಾಮೆಂಟ್ ಹಾಕೋರಿಗೆ ನೀವು ಉರ್ಕೊಂಡು ಸಾಯ್ರಿ ಅಂತ ಹೇಳಿ ಪೋಸ್ಟ್ಗಳನ್ನು ಕೂಡ ಹಾಕಿದ್ರು ಗೋವಾ ಬೀಚ್ನಲ್ಲಿ ಹೋಗಿ. ಈಗ ಮತ್ತೆ ಏನು ಆ ಬಂದು ಬ್ಯಾಡ್ ಕಾಮೆಂಟ್ಗಳು ಬಂದಿದೆ, ಆ ಕಾಮೆಂಟ್ ವಿಚಾರವಾಗಿ ಸೋನು ಗೌಡ ಮತ್ತೆ ಸ್ವಲ್ಪ ಕೋಪ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಲೈವ್ಗೆ ಬಂದು ಮಾತನಾಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದಾರೆ. ಅವರಿಗೆ ಬೈಯೋ ರೀತಿಯಲ್ಲಿದೆ, ಅವರು ಬೈದಿದ್ದಾರೆ, ಇವರು ಬೈದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಈಗ ಟ್ರೆಂಡ್ ಆಗಿಬಿಟ್ಟಿದೆ. ಕಾಮೆಂಟ್ ಬರೋದು ಕಾಮನ್ನು, ಇವ್ರು ಬೈಯೋದು ಕಾಮನ್ ಅನ್ನೋಂಥ ರೀತಿ ಜನರು ಕೂಡ ಇದಕ್ಕೆ ನೋಡೋರಿಗೆ ಬೇರೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದೆಲ್ಲ ನೋಡ್ಕೊಂಡು ಕೂರ್ತಾ ಇದ್ದಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.